ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಸಿಟಿಯಲ್ಲಿ ಪೊಲೀಸರಿಗೆ ಅದೇನಾಗಿದೆಯೋ ಗೊತ್ತಿಲ್ಲ. ಮೊನ್ನೆ ಜೈಪುರದಲ್ಲಿ HAL ಪೊಲೀಸರು ಟ್ರ್ಯಾಪ್ ಆದ ಬೆನ್ನಲ್ಲೇ ಇನ್ಸ್ಪೆಕ್ಟರ್ ಒಬ್ಬ ರಾಬರಿ ಕೇಸ್ನಲ್ಲಿ ಸುದ್ದಿಯಾಗಿದ್ದಾನೆ. ಟ್ರೇಡಿಂಗ್ ಹೆಸರಲ್ಲಿ ಇನ್ವೆಸ್ಟ್ ಮಾಡಲು ಬಲೆ ಬೀಸಿದ ಇನ್ಸ್ಪೆಕ್ಟರ್ ಗ್ಯಾಂಗ್ 20 ಲಕ್ಷ ಹಣ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಈ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಹೋಟೆಲ್ ನುಗ್ಗಿ ಸಿನಿಮಾ ಶೈಲಿಯಲ್ಲಿ 20 ಲಕ್ಷ ದರೋಡೆ. ದರೋಡೆಕೋರರ ಗ್ಯಾಂಗ್ಗೆ CID ಇನ್ಸ್ಪೆಕ್ಟರ್ ಲೀಡರ್. ನಿನ್ನೆ ಸರಿಯಾಗಿ ಮಧ್ಯಾಹ್ನ 3ರಿಂದ 6 ಗಂಟೆಯ ಸಮಯ ಬೆಂಗಳೂರಿನ ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿಯ ಖಾಸಗಿ ಹೋಟೆಲ್ನಲ್ಲಿ ಕೇರಳ ಮೂಲದ ಇಬ್ಬರು ಯುವಕರು 20 ಲಕ್ಷ ಹಣದೊಂದಿಗೆ ತಂಗಿದ್ದರು. ನಿನ್ನೆ ಮಧ್ಯಾಹ್ನ ಪೊಲೀಸರ ಸೋಗಿನಲ್ಲಿ ಬಂದ ಇಬ್ಬರು ವ್ಯಕ್ತಿಗಳು ಯುವಕರಿಗೆ ಹೆದರಿಸಿ ಹಲ್ಲೆ ಮಾಡಿ ಆ 20 ಲಕ್ಷ ಹಣವನ್ನ ಕಸಿದುಕೊಂಡು ಎಸ್ಕೇಪ್ ಆಗಿದ್ದಾರೆ. ನಿನ್ನೆ ಮಡಿವಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ತಡರಾತ್ರಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ 20 ಲಕ್ಷ ಒಂದು ಹೋಟೆಲಿಂದ 3 ಜನ ಕಡೆಯಿಂದ ಕೆಲವು ಪೊಲೀಸ್ ಅವರು ಅಂತ ಹೇಳಿ ಬಂದು ಕಿತ್ಕೊಂಡು ಹೋಗಿದ್ರು. ನಮ್ಮ ಕಂಪ್ಲೇಂಟ್ ಆದಮೇಲೆ ಸೌತ್ ಈಸ್ಟ್ DCP ಅವರು ಒಂದು ಟೀಮ್ ರಚನೆ ಮಾಡಿ ತನಿಖೆ ಸ್ಟಾರ್ಟ್ ಮಾಡಿದರು. ಮೇಲ್ನೋಟಿಗೆ ಇಲ್ಲಿವರೆಗೆ ಕೆಲವು ಪ್ರೈವೇಟ್ ಪರ್ಸನ್ಸ್ ಅವರು ಪೊಲೀಸ್ ಅಂತ ಹೇಳಿ ಆ ಹೋಟೆಲ್ಗೆ ಹೋಗಿದ್ರು. ಆದರೆ ಇನ್ನೊಂದು ಮಾಹಿತಿ ಆಧಾರದ ಮೇಲೆ ಇನ್ನೊಬ್ಬ ವ್ಯಕ್ತಿ ಅವರು ಒಬ್ಬ ಇನ್ಸ್ಪೆಕ್ಟರ್ ರ್ಯಾಂಕ್ ವ್ಯಕ್ತಿ ಕೂಡ ಇದರಲ್ಲಿ ಶಾಮೀಲ್ ಇರ್ಬೋದಂತ ಎಲ್ಲರಿಗೂ ಮಾಹಿತಿ ಬರ್ತಾ ಇದೆ. ಇನ್ನು ದರೋಡೆಕೋರರು ಹೋಟೆಲ್ ಮುಂಭಾಗ ನಿಂತಿದ್ದ ಅಸಲಿ CID ಪೊಲೀಸ್ ಜೀಪ್ ಹತ್ತಿ ಎಸ್ಕೇಪ್ ಆಗಿದ್ದನ್ನ ಕಂಡು ಯುವಕರು ಶಾಕ್ ಆದ್ರು. ತಕ್ಷಣ ಯುವಕರು ಕೇರಳ ಪೊಲೀಸರ ಮೂಲಕ ಬೆಂಗಳೂರಿನ ಆಗ್ನೇಯ ವಿಭಾಗದ DCP ಸುಜಿತಾ ಅವರಿಗೆ ಮಾಹಿತಿ ನೀಡಿದ್ರು. ಅಲರ್ಟ್ ಆದ DCP ತಂಡ ಕೆಲವೇ ಗಂಟೆಗಳಲ್ಲಿ ಕೂಪೇಂದ್ರ ಮತ್ತು ಕುಮಾರ್ ಎಂಬ ಇಬ್ಬರು ಆರೋಪಿಗಳನ್ನ ಹಣದೊಂದಿಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಯಾಕೆಂದ್ರೆ 20 ಲಕ್ಷ ಹಣ ಎಲ್ಲಿಂದ ಬಂತು, ಯಾವ ಕಾರಣಕ್ಕೆ ಬಂತು ಅದನ್ನು ಯಾಕೆಂದ್ರೆ ಅವರು ಬೇರೆ ಬೇರೆ ಕಾರಣ ಹೇಳ್ತಾ ಇದ್ರು. ಮತ್ತೆ ಆರೋಪಿ ಯಾರು ಸಿಕ್ಕಿದ್ರು ಅವರು ಕೂಡ ಬೇರೆ ಕಾರಣ ಹೇಳ್ತಾ ಇದ್ರು. ಬಟ್ ಒಟ್ಟಾಗಿ ಆ ಅಮೌಂಟ್ ಏನು ಮಿಸ್ಸಿಂಗ್ ಆಗಿತ್ತು, ಅಲ್ಲಿಂದ ದೋಚೆ ಹೋಗಿದ್ರು. ಆ ಅಮೌಂಟ್ ಮ್ಯಾಕ್ಸಿಮಮ್ ಪೋರ್ಷನ್ ರಿಕವರಿ ಆಗಿದೆ. ಕೆಲವು ಜನ ಇನ್ನು ಅರೆಸ್ಟ್ ಆಗಬೇಕು. ಮತ್ತೆ ನಮ್ಮ ಒಬ್ಬ ಇನ್ಸ್ಪೆಕ್ಟರ್ದು ಏನು ಕೈವಾಡಿದರಲ್ಲಿ ಕಾಣ್ತಾ ಇದೆ, ಅವರು ಕೂಡ ನಾವು ವಶಕ್ಕೆ ತಗೊಂಡು ಅವ್ರಿಗೆ ಸದ್ಯಕ್ಕೆ ಅವರು ಸಿಕ್ಕಿಲ್ಲ. ಬಂಧಿತರನ್ನ ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯ ಹೊರ ಬಂದಿದೆ. CID ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಅವರ ಸೂಚನೆಯಂತೆಯೇ ಈ ದರೋಡೆ ನಡೆದಿರುವುದು ಬೆಳಕಿಗೆ ಬಂದಿದೆ. ಸದ್ಯ ಕೃತ್ಯಕ್ಕೆ ಬಳಸಿದ್ದ ಸರ್ಕಾರಿ ಜೀಪ್ ಅನ್ನ ಸೀಸ್ ಮಾಡಲಾಗಿದ್ದು FIR ದಾಖಲಾಗುತ್ತಿದ್ದಂತೆ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ತಲೆಮರೆಸಿಕೊಂಡಿದ್ದಾರೆ. ತಲೆಮರೆಸಿಕೊಂಡಿರುವ ಇನ್ಸ್ಪೆಕ್ಟರ್ ಪತ್ತೆಗೆ 4 ವಿಶೇಷ ತಂಡಗಳು ಬಲೆ ಬೀಸಿವೆ. ಇನ್ನೊಂದೆಡೆ ಯುವಕರು ತಂದಿದ್ದ 20 ಲಕ್ಷ ಹಣ ಹವಾಲಾ ಹಣವೇ ಎಂಬ ಆಯಾಮದಲ್ಲೂ ತನಿಖೆ ನಡೀತಿದೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.